ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಜೈಲಲ್ಲಿರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಅರ್ಜಿ ಇಂದು ವಿಚಾರಣೆ ನಡೆದಿದ್ದು ನಟ ದರ್ಶನ್ಗೆ ಕೆಟ್ಟ ಸುದ್ದಿನೇ ಸಿಕ್ಕಿದೆ. ನಟ ದರ್ಶನ್ ಒಬ್ಬರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ನೀಡುವುದಕ್ಕೆ ನ್ಯಾಯಾಲಯ ನಿರಾಕರಿಸಿದ್ದು, ಇದರಿಂದ ದರ್ಶನ್ ಪರ ವಕೀಲರ ಅರ್ಜಿ ರದ್ದಾಗಿದೆ. ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡುವುದಕ್ಕೆ ನಿರಾಕರಿಸಿದಂತಹ ನ್ಯಾಯಾಲಯ ತಿಂಗಳಿಗೊಮ್ಮೆ ಬಟ್ಟೆ ಹೊದಿಕೆ ನೀಡುವುದಕ್ಕೆ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದೆ. ತಿಂಗಳಿಗೊಮ್ಮೆ ಬಟ್ಟೆ, ಬೆಡ್ಶೀಟ್ ಹಾಗೆ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಸೆಲ್ಗೆ ವರ್ಗಾವಣೆ ಮಾಡೋದಕ್ಕೆ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶ ನೀಡಿದೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡೋದು ಜೈಲಾಧಿಕಾರಿಗಳ ನಿರ್ಧಾರಕ್ಕೆ ಬಿಟ್ಟಂತಹ ವಿಷಯ ಅಂತ ಸಿಟಿ ಸಿವಿಲ್ ಕೋರ್ಟ್ ಇದೀಗ ಹೇಳಿದೆ. ದರ್ಶನ್ ಪರ ವಕೀಲರಾದಂತಹ ಸುನಿಲ್ ಕುಮಾರ್ ವಾದವನ್ನ ಮಂಡಿಸಿದ್ದು, ಅಕ್ಟೋಬರ್ 31ಕ್ಕೆ ಚಾರ್ಜ್ ಫ್ರೇಮ್ ಅನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಹಿನ್ನೆಲೆ ದರ್ಶನ್, ಪವಿತ್ರ ಸೇರಿ ಎಲ್ಲ ಆರೋಪಿಗಳು ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು. ಇನ್ನು ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳಲ್ತಾ ಇರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಸೌಲಭ್ಯ ನೀಡುವಂತೆ ಬೆಂಗಳೂರು 57ನೇ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿತ್ತು. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತೆ ಆಗಿದ್ದು, ಇತ್ತೀಚೆಗೆ ಅವರು ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅರ್ಜಿಯನ್ನ ಸಲ್ಲಿಸಿದ್ರು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳು ಇಲ್ಲ ಅಂತ ಆರೋಪ ಮಾಡಿ ಜೈಲು ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ದೂರುಗಳನ್ನ ದರ್ಶನ್ ಮಾಡಿದ್ರು. ಇಂದು ವಿಚಾರಣೆ ನಡೆಸುವ ವೇಳೆ ಸಹ ಆರೋಪಿಗಳಿಂದ ಅಂತರವನ್ನ ಕಾಯ್ದುಕೊಂಡಂತಹ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ನಲ್ಲೇ ಮೌನವಾಗಿದ್ದುದು ಕೂಡ ಕಂಡುಬಂತು. ಕಪ್ಪು ಟಿ ಶರ್ಟ್ ಧರಿಸಿ ಹಣೆಗೆ ಕುಂಕುಮ ಇಟ್ಕೊಂಡಿದ್ದಂತಹ ದರ್ಶನ್ ತೀರ್ಪು ಹೊರಬೀಳ್ತಿದ್ದಂತೆ ಖಿನ್ನರಾಗಿದ್ದು ಕಾಣಿಸ್ತಾ ಇತ್ತು. ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತಹ ಅರ್ಜಿಯನ್ನ ವಿಚಾರಣೆಗೆ ಒಳಪಡಿಸಿದಂತಹ ನ್ಯಾಯಾಲಯ ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರು ಸಹ ಸಹಕಾರ ಕೊಡಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಪರಪ್ಪನ ಅಗ್ರಹಾರ ಬಂದಿಖಾನೆಯಲ್ಲಿರುವಂತಹ ಈ ಹಿಂದೆ ಸೆರೆಯಾಳಾಗಿದ್ದಂತಹ ವೇಳೆ ದರ್ಶನ್ ಜೈಲಿನಲ್ಲಿಯೇ ಐಷಾರಾಮಿ ಸೌಲಭ್ಯಗಳನ್ನ ಅನುಭವಿಸುತ್ತಿದ್ದುದು ಕೂಡ ಕಂಡು ಬಂದಿತ್ತು. ನಟ ದರ್ಶನ್ ದುಬಾರಿ ಕಾಫಿ ಮಗ್ ಹಿಡಿದು ಸಿಗರೇಟ್ ಸೇದುತ್ತಾ ರೆಸಾರ್ಟ್ ರೀತಿಯಲ್ಲೇ ಮಜಾ ಮಾಡ್ತಿದ್ದಂತಹ ಫೋಟೋಗಳು ಸಹ ಹೊರಬಿದ್ದಿತ್ತು. ಅಲ್ಲದೆ ವಿಡಿಯೋ ಕಾಲ್ ಸೌಲಭ್ಯವನ್ನ ಕೂಡ ಬಳಸ್ತಾ ಇದ್ದಿದ್ದು ಬಯಲಾಗಿತ್ತು. ಬಳಿಕ ದರ್ಶನ್ ಮತ್ತೆ ಗ್ಯಾಂಗ್ ಅನ್ನ ನ್ಯಾಯಾಲಯ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಿ ಪೊಲೀಸರ ವಿರುದ್ಧ ಆಂತರಿಕ ತನಿಖೆಗೆ ಸೂಚನೆ ಕೊಟ್ಟಿತ್ತು. ಇದಾದ ಹಲವು ತಿಂಗಳುಗಳ ಬಳಿಕ ಜೈಲಿನಲ್ಲಿ ರೌಡಿಗಳ ಪಟಾಲಂ ಒಂದು ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮ ಪಡ್ತಿದ್ದಂತಹ ಫೋಟೋಗಳು ಸಹ ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇತ್ತು. ದುಡ್ಡಿದ್ದವರಿಗೆ ಒಂದು ನ್ಯಾಯ, ಇಲ್ದವರಿಗೆ ಇನ್ನೊಂದು ನ್ಯಾಯ ಅಂತ ಸಾರ್ವಜನಿಕರು ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಸೌಲಭ್ಯಗಳು ರಾಜಾರೋಷವಾಗಿ ಜೈಲಿನಲ್ಲಿಯೇ ಸಿಗ್ತಿರುವಾಗ ದರ್ಶನ್ ಕೇವಲ ಹಾಸಿಗೆ ದಿಂಬಿಗೆ ಅಂಗಲಾಚ್ತಿರೋದು ಮಾತ್ರ ಕೇವಲ ಅನುಕಂಪ ಗಿಟ್ಟಿಸೋದಕ್ಕೆ ಆಡ್ತಿರುವಂತಹ ನಾಟಕ ಎಂಬುವಂತಹ ಆರೋಪ ಕೂಡ ಸಹ ನೆಟ್ಟಿಗರಿಂದ ಕೇಳಿ ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.